ಎಲ್ಲರಿಗೂ ನಮಸ್ಕಾರ. ಸ್ವಲ್ಪ ಹಾಸನಲ್ಲಿ ಕೆಲಸ ಇತ್ತು ಅಂತ ಹೇಳಿ ಹಾಸನಿಗೆ ಹೊರಡ್ತಾ ಇದ್ವಿ. ನಾಮಕರಣ ಆಯ್ತು ಅಂತ ನಿನ್ನೆ ಬಂದಿದ್ದು, ಹಾಗಾಗಿ ಅದು ಮುಗಿಸ್ಕೊಂಡು ಇವಾಗ ಹಾಸನಿಗೆ ಹೋಗ್ತಾ ಇದೀವಿ. ನಂದು ಸ್ವಲ್ಪ ಹಾಸನಲ್ಲಿ ಕೆಲಸ ಇತ್ತು, ಮತ್ತು ನಮ್ಮನೆಯವರು ಏನು ಕೆಲಸ ವಹಿಸಿದ್ರು, ಅದು ತಗೊಬಿಟ್ಟು ಬಾ ಮಾಡಬೇಕು ಅಂತ ಹೇಳಿ, ಹಾಗಾಗಿ ನಾನು ಅದಕ್ಕೆ ಹೋಗ್ತಾ ಇದ್ದೀನಿ. ಮತ್ತು ಅಕ್ಕಂಗೆ ಕಾಲೇಜ್ ಇದೆ, ಹಾಗಾಗಿ ಅವಳು ಕೂಡ. ಮತ್ತು ಇನ್ನು ಮದುವೆ ಇರೋದ್ರಿಂದ ಮಕ್ಕಳನ್ನ ಸ್ವಲ್ಪ ಈ ಬಿಸಿಲಲ್ಲಿ ಇದ್ದು ಅವ್ರು ನೋಡೋಂಗಿಲ್ಲ, ಹಾಗಾಗಿ ಒಂದು ವಾರ 4 ದಿನ ಅಲ್ಲೇ ಮನೇಲಿ ಜೊತೆಲಿ ಇಟ್ಕೊಂಡು ಆಮೇಲೆ ಮದುವೆ ದಿನ ಕರ್ಕೊಬಿಟ್ಟು ಬರ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಉಂಟು. ನನ್ನ ಮಗಳು ನನ್ನ ಜೊತೆ ಬರುತ್ತೆ ವಾಪಸ್. ಅಲ್ಲ ಮಗಳು, ಸ್ವಲ್ಪ ಹೊತ್ತಷ್ಟೇ, ಆಮೇಲೆ ನನ್ನ ಜೊತೆ ವಾಪಸ್ ಬರಬೇಕು. ಸ್ವಲ್ಪಕ್ಕಿಂತ ಜಾಸ್ತಿ ಹೊತ್ತೇ ಇರ್ತೀನಿ. Tell me about your father. My father's name is Sathish Eregowda. Before he was doing animations, now he's doing videos, film and direction work. He likes to do singing work together. My dad likes to work so much. My dad works morning to night. For what he will work? Why he will work? For get lot of money and food. Food. ನಿಮ್ಮಪ್ಪ ಯಾಕಂಗೆ ಕ್ರ್ಯಾಕ್ ಹಂಗೆ ಆಡ್ತಾರೆ ಅಂತ ಕೇಳಿ ನೋಡೋಣ. Why your father gets angry all the time? From my mama. Mama or mother? Mama. Oh, mama. ಯಕ್ಷಿತ್ ಮಾಮ. Mama means? Exit mama. Exit mama. Okay. Why? What Exit mama will do? Oh, Exit father. He will not do any for the film. He will just eat and sleep. Oh, is it your Exit mama will do that much only? Only eat, sleep. Okay. Tell me about your Exit mama only. My mama will do always eat and sleep. And sleep. Okay. And he will when he bath he will sing. Next. ಒಳ್ಳೇದು ಹೇಳ್ಬೇಕು ಮಗಳು ಯಕ್ಷಿತ್ ಮಾಮ ಬಗ್ಗೆ. He will, when my mother goes somewhere, he will go to hotel and feed my sister, me and my brother so much. ಅಮ್ಮ ಇಲ್ಲದೆ ಇದ್ದಾಗ ನಿಮ್ಗೆಲ್ಲರಿಗೂ ಯಕ್ಷಿತ್ ಮಾಮ ಏನೇನೋ ಕೊಡಿಸ್ತಾರಾ? ಇಲ್ಲಿಗೆ. Okay. Is it? Yes. ಮತ್ತೆ? And he will take us to park which before we tell only he will be there. Okay. When I say park, he will dress up quickly and take us there. Oh, very good. ಯಕ್ಷಿತ್ ಮಾಮ ಅಷ್ಟೆಲ್ಲ ಮಾಡ್ತಾನಾ? ಅಷ್ಟೇ. ಓಕೆ. ಮತ್ತೆ ಅವನು ಕೆಲಸ ಏನ್ ಮಾಡ್ತಾನೆ? ಕೆಲಸ ತಿನ್ನೋದು ಮಲ್ಗೋದು. ಅವ್ನು ಬೈತಾನೆ ಕನ್ನಡ. And he ಯಕ್ಷಿತ್ will ಮಾಮ play. is only for you only, for 3 kids only. No other work. ಬರೀ ಚಿಕ್ಕವ್ರು ಇಷ್ಟ. ಯಕ್ಷಿತ್ ಮಾಮಂಗ? ಇಲ್ಲ, ಅವನಿಗೆ ದೊಡ್ಡವರು ತುಂಬಾ ಇಷ್ಟ ಅವನಿಗೆ. ಪಾಪ ಅವರು ನನ್ನ ಇವಾಗ ಬಿಟ್ಟು ಮನೆಯವ್ರು ಇರೋ ಜಾಗಕ್ಕೆ ನನ್ನ ಬಿಟ್ಟು ಅವ್ರು ಹೋದ್ರು. ಅಕ್ಕನ ಮಕ್ಕಳು ಮನೆಗೆ ಕರ್ಕೊಂಡು ಅವ್ರನ್ನ ಅಲ್ಲಿ ಬಿಟ್ಬಿಟ್ಟು ಬರೋಕ್ಕೆ ಈಗ ನಾನು ಹೋಗ್ತಾ ಇದ್ದೀನಿ. ನಮ್ಮ ಮನೆಯವ್ರು ಏನು ಮಾಡ್ತಿದ್ದಾರೆ ನೋಡೋಣ. ಯಾವತ್ತೂ ಸಿಗಾಕೊಂಡಿಲ್ಲ, ಸಿಗಾಕೊಂಡ್ರೆ ಅವತ್ತೇ ನನ್ನ ವಿಡಿಯೋ ಮುಗೀತು. ಎಲ್ಲಿ ಹೋಗ್ತಾ ಇದ್ದಾರೆ? ಅಪ್ಪ ಪರವಾಗಿಲ್ಲ, ನಮ್ಮ ಮನೆಯವ್ರು ಎಡಿಟ್ ಮಾಡ್ತಾ ಇದ್ದಾರೆ. ಎಲ್ಲ ಗೊತ್ತು, ನಮ್ಮ ಮನೆಯವ್ರಿಗೆ ಸೌಂಡು ಗೊತ್ತಾಗುತ್ತೆ, ಕಾರಿಂದು ಆರನ್ನು ಗೊತ್ತಾಗ್ಬಿಡುತ್ತೆ, ಅದಕ್ಕೆ ಹುಷಾರಾಗಿಬಿಡ್ತಾರೆ. ಆ್ಯಕ್ಚುಲಿ ನಂಗೆ ತುಂಬ ದಿನಗಳಿಂದ ಈ ಥರ ಓಲೆ ತೊಗೊಬೇಕು ಅಂತ ಆಸೆ ಇತ್ತು. ಬಟ್ ನಾನು ಲಾಸ್ಟ್ ಟೈಮು ಅನ್ನೋ ಓಲೆ ತೊಗೊಂಡಿದ್ನಲ್ಲ, ಅವತ್ತು ಆ ಓಲೆ ತೊಗೊಳಕ್ಕೆ ಬಂದಿನ ಈ ಲೀಫ್ದು ಓಲೆ ಇರಲಿಲ್ಲ. ಅವತ್ತಿದ್ದಿದ್ರೆ ಇದು ತೊಗೊಂಡ್ಬಿಡ್ತಿದ್ದೆ ಆ್ಯಕ್ಚುಲಿ. ಇವತ್ತು ಹಾಗೆ ನೋಡ್ತಾ ಇದ್ದೀನಿ ಅಷ್ಟೇ. ಹಾಗೆ ಎಲ್ಲ ಸ್ವಲ್ಪ ಕೆಲಸ ಐತೆ, ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಊರಿಗೆ ಹೊರಡ್ತಾ ಇದ್ವಿ.
ನೋಡಿ ಪುಟ್ನಂಜ ಸಾಂಗ್ ಎಷ್ಟು ಚೆನ್ನಾಗಿದೆ ಅಲ್ವಾ. ನಮ್ಮ ಕಾರಲ್ಲಿ ಯಾವಾಗಲೂ ನಮ್ಮ ಡ್ಯಾಡಿ ಜನಪದ ಸಾಂಗ್ಸ್ ಅಥವಾ ರವಿಚಂದ್ರನ್ ಸಾಂಗ್ಸೇ ಜಾಸ್ತಿ ಹಾಕೋದು, ಜಾಸ್ತಿ ಇಟ್ಕೊಂಡಿರೋದು. ನನಗೆ ರವಿಚಂದ್ರನ್ ಸರ್ ಅಂದರೆ ತುಂಬಾ ಇಷ್ಟ. ಆದರೆ ನಾನು ಹೆಚ್ಚಾಗಿ ಹಾಡು ಕೇಳೋದು ರವಿಚಂದ್ರನ್ ಸರ್ದು ಮತ್ತು ರಮೇಶ್ ಅರವಿಂದ್ ಸರ್ ಮೂವಿದು ಫುಲ್ಲು, ಅಥವಾ ವಿಷ್ಣುವರ್ಧನ್ ಸರ್ದು ಸಾಂಗು ಮತ್ತು SP ಬಾಲಸುಬ್ರಹ್ಮಣ್ಯ ಅವ್ರದ್ದು. ಯಾವಾಗಲೂ ನಾನು ಇವ್ರದ್ದೇ ಜಾಸ್ತಿ ಹಾಡು ಕೇಳೋದು. ಸಂಜೆ ಟೈಮ್ ಜನಪದ ಮತ್ತು C ಅಶ್ವಥ್ ಅವ್ರದ್ದು ಯಾವಾಗಲೂ ಸಂಜೆ ಮಲಗೋ ಟೈಮಲ್ಲಿ ಇದ್ದಿದ್ದೇ ಇರುತ್ತೆ. ಆ್ಯಕ್ಚುಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ಹಾಡು ಜಾಸ್ತಿ ಕೇಳ್ತೀನಿ ಅಂತ. ನಂಗೆ ತುಂಬಾ ಇಷ್ಟ ಹಾಡು ಕೇಳೋದು ಅಂದರೆ. ಏನೋ ಒಂಥರ ಜೋಶ್ ಬರುತ್ತೆ ಮನೇಲಿ. ಸ್ವಲ್ಪ ಡಲ್ ಆಗಿದ್ರು ಕೂಡ ಏನೋ ಒಂಥರ, ಅಥವಾ ಏನೋ ಮನಸ್ಸಿಗೆ ಬೇಜಾರಾಗಿದ್ರು ಕೂಡ ಹಾಡು ಕೇಳಿದ ತಕ್ಷಣ ನಾನು ಬೇಗ ಚೇಂಜ್ ಆಗಿಬಿಡ್ತೀನಿ. ಆ್ಯಕ್ಚುಲಿ ದಿನಕ್ಕೆ ಒಂದು 4-5 ಸಾಂಗ್ ಕೇಳಲೇಬೇಕಂತೆ, ತುಂಬ ಒಳ್ಳೆಯದು. ಒಂದು ಸ್ವಲ್ಪ ಮನಸ್ಸಿನ ಭಾರ ಕಡಿಮೆ ಆಗುತ್ತೆ. ನಾನು ಇದೆಲ್ಲೋ ಕೇಳಿದ್ದೆ. ಹಾಸನಲ್ಲೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಇವಾಗ ಸಂಜೆ ಒಂದು 3:30 ಆಗಿದೆ, ಮಧ್ಯಾಹ್ನ 3:30. ಅಲ್ಲಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಳನ್ನ ಅಕ್ಕನ ಮನೇಲಿ ಬಿಟ್ಟಿದ್ದೆ. ಮತ್ತು ನಂದೇನು ಸ್ವಲ್ಪ ಇದಿತ್ತು ವಿಡಿಯೋ ಶೂಟಿಂಗ್ ಮಾಡೋದು, ಹಾಗಾಗಿ ಅದು ಮುಗಿಸ್ಕೊಂಡು ಊಟ ಮಾಡಿಕೊಂಡು ಈಗ ಹೊರಡ್ತಾ ಇದ್ದೀವಿ. ಎಷ್ಟು ಮಳೆ ಗೊತ್ತಾ ನೋಡಿ, ಎಷ್ಟು ಮಳೆ ಬರ್ತಾ ಇದೆ ಅಂತ. ವೆಹಿಕಲ್ಸೇ ಕಾಣಿಸ್ತಾ ಇಲ್ಲ ಮುಂದೆ ನೋಡಿ. ಊರ ಕಡೆಗೆ ಮಳೆ ಬೇಕು. ಈಗ ಕರೆಕ್ಟಾಗಿ ಈ ಸಿಟಿಲಿ ಮಳೆ ಬಂತು. ಈಗ ಊರಿಗೆ ಬರ್ತಿದ್ದಂಗೆ ಮಳೆ ನಿಂತು ಹೋಗ್ಬಿಡಿದೆ. ಈಚೆಗೆ ಮಳೆನೇ ಇಲ್ಲ. ಕಡೆಗೆ ಈಗ ಉದುರುತ್ತದೆ ನೋಡಿ, ಈಚೆಗೆ ಮಳೆ ಮೋಡ ಆಗಿದೆ. ಈಚೆಗೆ ಹಾಸನದಲ್ಲಿ ಚೆನ್ನಾಗಿ ಮಳೆ ಬಂತು ಇವಾಗ. ಮೋಡ ನೋಡಿ ಹೇಗಿದೆ, ಧೂಳು ನೋಡಿ ಇಲ್ಲಿ. ಈ ಕಾರೆಲ್ಲ ಫ್ರೆಶ್ ವಾಶ್ ಆಗಿತ್ತು, ಮಳೆ ಬಂದು ಈಗ ಧೂಳು ಅಂಟ್ಕೊಂತೇನ. ಈ ಬೈರಾಪುರದಿಂದ ರೈಟ್ಗೆ ಹೋದ್ರೆ ಆಲೂರು, ಈ ಕಡೆ ಲೆಫ್ಟಿಗೆ ಹೋದ್ರೆ ನಮ್ಮ ಕಲ್ಲಾರೆ, ಮಗ್ಗೆ, ರಾಯರ್ಕೊಪ್ಲು, ಕಲ್ಲಾರೆ, ಕೊಡ್ಲಿಪೇಟೆ ಆ ಕಡೆ ಹೋಗ್ಬೋದು. ಆಚೆ ಕೆಳಗಡೆಯಿಂದ ಹೋದರೆ ಈ ಕಡೆ ಸಕಲೇಶ್ಪುರ ಇದೆ ನೋಡಿ. ಬೈರಾಪುರ ಇಲ್ಲಿ ಕೆಳಗೆ ಹೋದರೆ ಸಕಲೇಶ್ಪುರಕ್ಕೆ ಹೋಗ್ಬೋದು. ಸಕಲೇಶ್ಪುರ ಸೈಡ್ ಮಂಗಳೂರು ಸಕಲೇಶ್ಪುರ ಅಲ್ವಾ ಡ್ಯಾಡಿ? ಅಂದರೆ ನನಗೆ ಎಲ್ಲ ಗೊತ್ತಾಗುತ್ತೆ, ಈಚೆ ಸೈಡ್ ಹೋದ್ರೆ ಹಿಂಗೆ ಅಂತ. ಬಟ್ ನನಗೆ ರೂಟ್ ಹೇಳೋಕ್ಕೆ ಗೊತ್ತಿಲ್ಲ. ಹಾಗಾಗಿ ನನಗೆ ಯಾವ ಊರು ಗೊತ್ತಿರುತ್ತೆ ಅದು ಹೇಳ್ತಾ ಹೋಗೋದು. ವಾತ್ನಳ್ಳಿಪುರ ಶನ್ಮಾದೇವ್ರಿದೆ. ಆ್ಯಕ್ಚುಲಿ ನಾನು ಈ ದೇವ್ರ ಹತ್ರ ಬಂದಾಗಲೇ ಯಾವಾಗಲೂ ನಮಸ್ತೆ ಮಾಡಿದ್ಮೇಲೆ ಹಸುಗಳು ಕಟ್ಟಿರ್ತಾರೆ. ಹಳ್ಳಿ ಅಂದಮೇಲೆ ಮನೆಗಳ ಪಕ್ಕ ಮನೆ ಹತ್ರ ಹಸುಗಳಿದ್ದೇ ಇರುತ್ತಲ್ಲ, ಹಸುಗಳು ಕಟ್ಟಿರ್ತಾರೆ. ಹಾಗಾಗಿ ನಾನು ಈ ದೇವ್ರಿಗೆ ಕೈ ಮುಗ್ದಿದ ತಕ್ಷಣ ಒಂದು 5 ಹಸು ನೋಡಬೇಕು, ಆಮೇಲೆ ಚಪ್ಪಲ್ ಹಾಕೊಳ್ಳೋದು ಅಂತ ಏನೋ ಅನ್ಕೊಳ್ಳೋದು ನಾನೇ ಮನಸ್ಸಲ್ಲಿ. ಯಾಕಂದರೆ ಈ ಥರ ಪಾಸ್ ಆಗ್ತಾ ಇರ್ತೀವಲ್ಲ, ಬರೀ ದೇವಸ್ಥಾನ ಕಾಣಿಸುತ್ತೆ, ದೇವಸ್ಥಾನದ ಒಳಗೆ ದೇವ್ರು ಕಾಣಿಸಲ್ಲ, ಹಸುನೇ ದೇವ್ರಲ್ಲ. ಹಾಗಾಗಿ ಹಸು ನೋಡಿದರೆ ದೇವ್ರು ನೋಡ್ದಂಗೆ ಸಮಾಧಾನ ಆಗುತ್ತೆ ನನಗೆ. ಒಳ್ಳೇದು ನೋಡಪ್ಪ. ನಾವಿವತ್ತು ತೋಟದ ಮೇಲೆ ಬಂದಿದ್ದೀವಿ. ಯಾಕಂದರೆ ನಾವು ಊರಿಗೆ ಬರುವಾಗಲೂ ಯಾವಾಗಲೂ ಕತ್ಲೆ ಆಗಿರುತ್ತೆ. ಹಾಗಾಗಿ ಆನೆ ಕಾಟ ಅಂತ ಮಗ್ಗೆ ಕಡೆಯಿಂದ ಹೋಗ್ತಾ ಇತ್ತು. ಇವತ್ತು ಹಾಸನಿಂದ ಬೇಗ ಹೋಗ್ತಾ ಇದ್ದೀವಿ. ಇವತ್ತು ಒಂದು 3-3:45 ಹೋಗ್ತಾ ಇದ್ವಿ. ಹಾಗಾಗಿ ತೋಟದ ಮಧ್ಯ ಹೋಗ್ತಾ ಇದ್ವಿ. ಈ ರೋಡಲ್ಲಿ ಬಂದರೆ ಇಲ್ಲಿ ನಮ್ಮ ಅಡಿಬೈಲು ರಂಗನಾಥ ಸ್ವಾಮಿಗೆ ಹೋಗೋಂಥ ದಾರಿದು. ಅಡಿಬೈಲು ರಂಗನಾಥ ಸ್ವಾಮಿ ದೇವಾಲಯಕ್ಕೆ ದಾರಿ. ಇಲ್ಲಿ ನಡ್ಕೊಂಡು ಹೋಗೋದಿದ್ರೆ ನಡ್ಕೊಂಡು ಏನಾದರೂ ಹತ್ತೀವಿ ಅಂದರೆ ಈಚೆ ಸೈಡಿಂದ ಹತ್ಬೋದು, ಮತ್ತು ಆಚೆ ಸೈಡಿಂದನೂ ಹತ್ಬೋದು. ಬಟ್ ಆಚೆಯಿಂದ ವೆಹಿಕಲ್ಸ್ ಹೋಗುತ್ತೆ, ಈಚೆಯಿಂದ ವೆಹಿಕಲ್ಸಲ್ಲಿ ಹೋಗೋಕ್ಕಾಗಲ್ಲ. ಅದು ಟ್ರೆಕ್ಕಿಂಗ್ ಮಾಡೋರಿಗೆ ಚೆನ್ನಾಗಿರುತ್ತೆ ಬೆಳಗ್ಗೆನೆ. ಇದು ನೋಡಿ ರೋಡು. ನಾನು ಆ್ಯಕ್ಚುಲಿ ಚಿಕ್ಕದ್ರಿಂದ ಓಡಾಡುವಾಗಲೂ ಇದೇ ಚಂದ ಈ ರೋಡು. ಒಂದು ಸರಿ ಮಾಡಿಸಿರ್ತಾರೆ ಮತ್ತೆ ಈ ಥರ ಆಗುತ್ತೆ. ನಾವು ಮೊದಲು ಚನ್ನಪುರದಲ್ಲಿ ಓದ್ತಾ ಇದ್ನಲ್ಲ, ಆವಾಗ ಶನಿವಾರ ಸೋಮವಾರ ಜಾಸ್ತಿ ಈ ರೋಡಲ್ಲಿ ಓಡಾಡು. ಪಾಪ ಈ ರೋಡಲ್ಲಿ ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ಮಾಡೋರು ಯಾವಾಗ್ಲೂ. ಶನಿವಾರ ಟೈಮ್ ಹೋಗುವಾಗ ಖುಷಿ ಆಗೋದು, ಸೋಮವಾರ ಟೈಮ್ ಬೆಳಗ್ಗೆ ಬರುವಾಗ ಆಚೆಯಿಂದ ಬೇಜಾರಾಗೋದು. ಆಚೆಗೆ ಒಂಚೂರು ರೋಡ್ ಮೇಲ್ ಚೆನ್ನಾಗಿದೆ. ನೋಡಿ ನಿನ್ನೆ ನಾವು ಸೋಮವಾರಪೇಟೆ ಶನಿವಾರ ಸಂತೆಗೆ ಹೋದ್ವಲ್ಲ, ಆ ರೋಡ್ ಹೇಗಿದೆ ಈ ರೋಡ್ ಹೇಗಿದೆ ಅಂತ. ಅಲ್ಲಿ ಕಾಫಿ ತೋಟಗಳು ರೋಡಿಂದ ಮೇಲ್ ಬರುತ್ತೆ, ಇಲ್ಲಿ ಕಾಫಿ ತೋಟಗಳು ರೋಡ್ ಸಮವಾಗಿರುತ್ತೆ ನಮ್ಮ ಸೈಡ್. ಅಲ್ಲಿಗೆ ಇಲ್ಲಿಗೆ ಎಷ್ಟು ಡಿಫ್ರೆನ್ಸ್. ಸ್ವಲ್ಪ ಬೇಗ ಬಂದ್ವಲ್ಲ, ಹಾಗೆ ತೋಟಕ್ಕೆ ಹೋಗಿ ನಮ್ಮ ಶೋಕನ ಕರ್ಕೊಂಡು ಹಾಗೆ ಮನೆಗೆ ಹೋಗೋಣ ಅಂತ ಹೇಳಿ ತೋಟದ ಮೇಲೆ ಬಂದು. ಇಲ್ಲಿ ಮಳೆನೇ ಇಲ್ಲ, ಅಲ್ಲಿ ಹೆಂಗೆ ಮಳೆ ಬರ್ತಾಯಿತ್ತು, ಮುಂದೆ ಅಷ್ಟರ ಮಟ್ಟಿಗೆ ಮಳೆ ಬರ್ತಾಯಿತ್ತು. ಇಲ್ಲಿ ನೋಡಿ ಈ ಕಡೆ ಒಂದಟ್ಟೆ ಮಾಡಿದೆ, ಮಳೆನೇ ಇಲ್ಲ. ನೋಡಿ ನಮ್ಮಮ್ಮ ಅವ್ರ ತವ್ರ ಮನೆಗೆ ಹೋಗೋಕ್ಕೆ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಹೆಂಗಸರಿಗೆ ಬಸ್ ಚಾರ್ಜ್ ಫ್ರೀ ಅಂತ ಇದೆಯಲ್ಲ, ಆವಾಗಲ್ಲ, ಇದು ಮಾಡೇ 1 ತಿಂಗಳಾಗಿದೆ ವಿಡಿಯೋ. ಬಾಯ್ ಮಮ್ಮಿ, ಇಲ್ಲೇ ಇದ್ದಾಳೆ. ಆ್ಯಕ್ಚುಲಿ ನಾನು ಕೆಲವು ದಿನಗಳಿಂದ MV Pro Act ಅಂತ ಒಂದು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಇದೊಂದು ಕಿಟ್ ಸಿಗುತ್ತೆ. ಒಂದು ಕಿಟ್ಟಲ್ಲಿ ಇದು ಫೇಸ್ ವಾಶ್ ಒಂದು, ಮತ್ತು ರೇಡಿಯನ್ಸ್ ಸಿರಮ್ ಅಂತ ಒಂದು, ವಿಟಮಿನ್ C ಅಂತ
ಈ 3ರಿಂದ ಒಂದು ಕಿಟ್ ಸಿಗುತ್ತೆ. ಇದು ಸ್ಕಿನ್ ಸಮಸ್ಯೆ ಏನಾದ್ರು ಇದ್ದವರು ಕೂಡ ಇದು ಯೂಸ್ ಮಾಡ್ಬೋದು. ಹಾಗಾಗಿ ಇದು ನಮ್ಮ ಅಕ್ಕ ನನಗೆ ತಿಳಿಸಿದ್ದನ್ನು, ಯಾಕಂದರೆ ನನಗೆ ಸ್ವಲ್ಪ ಡಾರ್ಕ್ ಸರ್ಕಲ್ ಇತ್ತು ಮತ್ತು ಅಲ್ಲೆಲ್ಲ ರ್ಯಾಷಸ್ ಇತ್ತು. ಈಗ ಬೇಸಿಗೆ ಟೈಮಲ್ಲಿ ಏನೋ ಹಾಗಾಗಿ ಏನೋ ಗೊತ್ತಿಲ್ಲ. ಈಗ 30 ಡೇಸಲ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದ್ದಾರೆ. ನಾನು 3 ಡೇಸಿಂದ ಯೂಸ್ ಮಾಡ್ತಾ ಇರೋದ್ರಿಂದ ರಿಸಲ್ಟ್ ಸಿಕ್ಕಿದೆ. ಹಾಗಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನಿಮಗೇನಾದರೂ ಆಸಕ್ತಿ ಇದ್ದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದ್ರ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ನನ್ನ ಆಡಿಯನ್ಸ್ಗೆ 66% ಡಿಸ್ಕೌಂಟ್ ಇರುತ್ತೆ. ಹಾಗೆ ಇದು ಬರೀ ಗರ್ಲ್ಸ್ಗೆ ಅಂತಲ್ಲ, ಗರ್ಲ್ಸ್ ಬಾಯ್ಸ್ ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ನಮ್ಮ ಪುಟಾಣಿ ಬಿಟ್ಬಿಟ್ಟು ನಾವು ಹಾಸನ ಹೋಗೋದು ಬರೋದು ಮಾಡ್ತಾ ಇದೀವಲ್ಲ, ಅದ್ರಲ್ಲಿ ಬರೀ ಕಟ್ಟು ಹೋಗ್ಬಿಟ್ಟಿದ್ನಲ್ಲ, ಹಂಗಾಗಿ ಅದಕ್ಕೆ ಬಿಟ್ಟಿದ ತಕ್ಷಣ ಖುಷಿ ಆಗ್ತದೆ. ಇನ್ನು ನನ್ನ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಅದು ನಾನು ನನ್ನ ಮಗಳಿಗೆ ಕದ್ದು ಕೂತಿದ್ವಿ, ಪುಟಾಣಿ ಖುಷಿ ಪಡುತ್ತೇನೋ ನಮ್ಮ ನೋಡಿ ಹುಡುಕುತ್ತೇನೋ ಅಂತ ನೋಡೋಕ್ಕೆ. ನಮಗೆ ನಮ್ಮ ನೆನಪೇ ಇಲ್ಲ ಅದಕ್ಕೆ. ಅಲ್ಲೈತೆ ಪುಟಾಣಿ. ಅಯ್ಯೋ ಅಯ್ಯೋ ಅಯ್ಯೋ, ನಾನು ಹುಡುಕ್ತಾ ಇರೋದು ಪುಟಾಣಿ. ಕಾರಲ್ಲಿ ಗೊತ್ತಿರೋದು ಗೊತ್ತಿಲ್ಲ, ಕಿಟಕಿಲಿ ನೋಡ್ತಾ ಇದೆ ರೂಮ್ ಕಡೆಗೆ ಅಲ್ಲಿದ್ದೀನಿ ಅಂತ. ಪುಟಾಣಿ ಪುಟಾಣಿ ಅಲ್ಲೋಗೈತೆ ಮಗು. ನೋಡ್ತಾ ನೋಡ್ತಾ ಇಲ್ಲ ಇಲ್ಲ ಇಲ್ಲ. ಪುಟಾಣಿಕೋ ಪುಟಾಣಿಕೋ ಅಲ್ಲಿದೆ ಮಗು. ಪುಟಾಣಿ ಎಲ್ಲಿ ಎಲ್ಲಿ ಪುಟಾಣಿ? ಹುಡುಕಾಡ್ತಿದೆ. ಹೆಂಗ್ ಆಡ್ತಿವಾಗ ನೋಡಿ. ಅಲ್ಲಿದೆ ಪುಟಾಣಿ. ಅಮ್ಮ ಎಲ್ಲಿ? ಅಮ್ಮ ಎಲ್ಲಿ? ಇಲ್ಲಿ ಅಮ್ಮ. ಸಿಗಲ್ಲ. ಅಯ್ಯೋ 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 ಅಯ್ಯೋ, ಅಜ್ಜನ ಕಾರು. ಅಜ್ಜಿ ಹೊಡಿತೀರಿ, ಅಜ್ಜನ ಕಾರ್ ಆನ್ ಮಾಡಿದ್ರೆ ಹೊಡಿತೀರಿ. ಅಯ್ಯೋ, ಎಲ್ಲಿ ಹೋಗಿತ್ತಮ್ಮ ಬಿಟ್ಟು ಮಗು? ಹಾಂ, ಇವಾಗ ನಮ್ಮ ಪಪ್ಪ ಸ್ವಲ್ಪ ಫ್ರೀ ಆದ್ರಲ್ಲ, ಸಂಜೆ ಟೈಮ್ ಸ್ವಲ್ಪ ನಮ್ಮ ಡ್ಯಾಡಿ ಫ್ರೀ ಆಗ್ತಾರೆ. ಅವಾಗ ಫೋನ್ ಇಟ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ನಮ್ಮ ಮನೆಯವರು ಗ್ರಾಮ ಪಂಚಾಯತಿ 2 ಮಾಡಿದ್ರಲ್ಲ, ಅದು ನೋಡ್ತಾ ಇದ್ದಾರೆ, ನಗ್ತಾ ಇದ್ದಾರೆ ಡೈಲಾಗ್ಗಳು ನೋಡಿ. ಸತೀಶ್ ವಯಸ್ಸದು. ನನ್ನ ಮಗಳಿಗೆ ಮುಂಚೆನೇ ಎಲ್ಲ ಹೇಳೋ ಸ್ಟೋರಿ, ಅವಳು ಮುಂಚೆ 4 ಸರಿ ನೋಡಿದಾಳೆ. ಇವತ್ತು ನೋಡಿ ಅಕ್ಕ ಮಕ್ಕಳು ಎಲ್ಲ ಊರಿಗೆ ಹೋಗಿದ್ದಾರೆ. ನಮ್ಮ ಚುಪ್ಪಿ ಚಿಕ್ಕವ ಎಲ್ಲ, ನಮ್ಮಮ್ಮನೂ ಕೂಡ ಅವ್ರ ತವ್ರ ಮನೆಗೆ ಹೋಗಿದ್ದಾರೆ. ನನ್ನ ಮಗಳು, ನಾನು, ನಮ್ಮ ಡ್ಯಾಡಿ ಅಷ್ಟೇ ಇದೆ. ನಾವೇ 3 ಜನ. ಸ್ವಲ್ಪ ಬೇಜಾರಾಗ್ತಿದೆ. ಅದರಲ್ಲೂ ಬೇರೆ ಮಳೆ ಮೋಡ ಆಗಿದೆ, ಮಳೆ ಬೇರೆ ಬರೋಂಗಾಗ್ಬಿಟ್ಟಿದೆ. ಈಗ ನಾಯಿಗೆಲ್ಲ ಊಟ ಹಾಕಿ ನಾವು ಊಟ ಮಾಡ್ಕೊಂಡ್ಬಿಟ್ಟು ಬೇಗ ಮಲ್ಕೊಂಡ್ಬಿಟ್ಟಿದೆ ಇವತ್ತು. ನಮ್ಮ ಪುಟಾಣಿ ನೋಡಿ ಇಲ್ಲಿ ಉಳಿದ ಜೊತೆ ಏನೋ ಆಟ ಆಡ್ತಾಯಿದೆ. ಬಿದ್ದೋಗ್ಬಿಟ್ಟಿದ್ದಾವೆ 2 ಹುಳ, ಅದ್ರ ಜೊತೆ ಆಟ ಆಡ್ತಾಯಿದೆ. ನಮ್ಮ ಪುಟಾಣಿ ಇದು ಕಚ್ಚುತ್ತೆ, ಬಾಯಿ ಕಚ್ಕೊಳ್ಳುತ್ತೆ. ಸೌಂಡ್ ಕೇಳಿಸ್ಕೊಳ್ಳಿ. ಬಾ ಮಗಳ, ಬಾ ಬೇಗ ಸ್ನಾನ ಮಾಡ್ಕೊಂಡು ಊಟ ಮಾಡ್ಕೊಂಡು ಮಲ್ಗುವಂತೆ. ಬಾ ರಾಜ್ಕುಮಾರಿ. ನೋಡಿ ಇವತ್ತು ಅಮ್ಮ ಮನೇಲಿ ಇಲ್ಲಲ್ಲ, ನಮ್ದೆಲ್ಲ ಬೇಗನೆ ಊಟ ಆಗಿ, ಪಾಪ ನನ್ನ ಮಗಳು ಇವತ್ತು ಅವಳು ಅಣ್ಣನೂ ಇಲ್ಲ, ಅವಳು ತಂಗಿನೂ ಇಲ್ಲ. ಪಾಪ ಅದೊಂದೇ ಆಟ ಆಡ್ಕೊತಿದೆ. ಏನೋ ಬುಟ್ಟಿ ತಗೊಂಡು ಫ್ರೂಟ್ಸ್ ಅಂತೆ, ವೆಜಿಟೇಬಲ್ಸ್ ಅಂತೆ ಎಲ್ಲ ಅಡುಗೆ ಮಾಡೋದಂತೆ. ಬುಟ್ಟಿ ಒಳಗೆ ಅಡುಗೆ ಮಾಡೋದು ನೋಡಿದ್ರೆ ಏನೇನೋ ಇದೆ, ಆಲೂಗೆಡ್ಡೆ ಮತ್ತು ಮೆಣಸಿನ್ಕಾಯಿ ಎಲ್ಲ ಹಾಕಿ ಏನೋ ಮಾಡ್ತಾಯಿದ್ದೆ. ಇದ್ರೊಳಗೆ ಏನಿದೆ, ನಮ್ಮನೆ ಮಕ್ಕಳು ಆಟಾಡಿ ಇದು ಹೋಗಿಸಿದ್ದಾರೆ ನೋಡಿ. ಇದೆಷ್ಟು ಚೆನ್ನಾಗಿತ್ತು ಗೊತ್ತಾ. ಕ್ರಿಕೆಟ್ ನೋಡೋಕ್ಕಾಗಿ ವಾಕ್ ಬಿಟ್ಬಿಟ್ಟು ಬಂದಿದ್ದಾರೆ ನೋಡಿ ನಮ್ಮ ಡ್ಯಾಡಿ. ಯಾವಾಗಲೂ ಅರ್ಧ ಗಂಟೆ ವಾಕ್ ಮಾಡೋರು, ಇವತ್ತು 5-10 ನಿಮಿಷ ವಾಕ್ ಮಾಡಿಬಿಟ್ಟು ಬಂದಿದ್ದಾರೆ ಕ್ರಿಕೆಟ್ ನೋಡೋಕ್ಕೆ. ತುಂಬ ಹುಚ್ಚೇನಿಲ್ಲ, ಬಟ್ ನೋಡ್ತಾರೆ ಅಷ್ಟೇ. ಯಾವುದ್ಯಾವ್ದು ಫುಡ್ ಇದೆ ಹೇಳಿ ಮೇಡಮ್. ನೋಡಿ ನಾವೀಗ ಹೋಟೆಲಿಗೆ ಬಂದಿದ್ದೀವಿ. ಇವರೇ ಹೋಟೆಲ್ ಓನರ್ ಅವರು. ಇಲ್ಲಿ ನಮ್ಮ ಹೆಸರು ಬರಿಬೇಕಂತೆ, ಬರೆದಿದ್ದೀವಿ. ಇದು ಫುಡ್, ಇದು ಏನೇನು ಐಟಮ್ಸ್ ಇದೆ ಅಂತ ಇಲ್ಲಿ ಬರ್ದಿದ್ದಾರೆ. ನಾನು ಇಡ್ಲಿ ವಡೆ, ಇದು ಉದ್ದಿನ ವಡೆ, ಇದು ಇಡ್ಲಿಗಳು, ಇದು ಮಸಾಲೆ ದೋಸೆ, ಇದು ಸಾಂಬಾರ್, ವೆರೈಟಿ ಸಾಂಬಾರ್. ಓಕೆ ಓಕೆ. ಪೊಂಗಲ್, ಚಿತ್ರಾನ್ನ, ಉಪ್ಪಿಟ್ಟು. ಅಜ್ಜಿ ನಿಮ್ದು ನೇಮ್ ಬರೀರಿ. ನೋಡಿ ಇದು ಯಾವ ಥರ ಆಗೋಗಿತ್ತು ಅವಾಗ ನೋಡಿದ್ರಲ್ಲ. ಇವಾಗ ನಮ್ಮ ಪಪ್ಪ ಕೂತ್ಕೊಂಡು ಎಲ್ಲ ನುಳ್ದಿದ್ದಾರೆ, ಅಂತೂ ಬಿಚ್ಕೊಳ್ಳುತ್ತೆ. ನಾನು ಯಾವಾಗಲೂ ಎಳ್ದಿಟ್ಟಿದ್ದೆ. ಈಗ ಹಾಗಾಗಿ ನಮ್ಮ ಡ್ಯಾಡಿ ಟೇಪ್ ಹಾಕ್ತಾಯಿದ್ದಾರೆ. ನಾನು 2-3 ಸರಿ ಟೇಪ್ ಹಾಕಿದ್ದೀನಿ, ಆದರೆ ಆಗಲಿಲ್ಲ. ಆಗಿತ್ತು, ಒಂದು ಸ್ವಲ್ಪ ದಿನ ಇತ್ತು. ಮತ್ತು ನೀವು ಕಪಿಗಳು ಬಂದಮೇಲೆ ಅದು ಹೋಯಿತು. ತುಂಬ ವರ್ಷ ಆಗಿದೆ ಆ್ಯಕ್ಚುಲಿ ಇದಕ್ಕೆ. 10 ವರ್ಷ ಆಗಿದೆ ಈ ಬುಟ್ಟಿಗೆ. ಚಂದ ಅಲ್ವ ಮಗಳು ನೋಡೋಕ್ಕಿದ್ದೇನೆ. ನಂಗೆ ಸೌಂಡ್ ಇಷ್ಟ ಆಗಿದೆ. ಸೌಂಡ್ ಇಷ್ಟ ಆಯ್ತಾ? ಅಂತ ಗೊತ್ತಲ್ಲ, ಗ್ರೀನ್ ಆ್ಯಂಡ್ ರೆಡ್. ನೀವು ಬೇಕಾದ್ರೆ ಇಷ್ಟ ಬಂದಿದ್ದು ಕಲರ್ ಹಾಕೋಬೋದು, ಅಥವಾ ಪೇಂಟ್ ಮಾಡ್ಬೋದು. ಹಾಂ, ಪೇಂಟ್ ಮಾಡ್ಬೋದು. ಯಾವ ಕಲರ್ ಬೇಕು ನಿಮಗೆ ಕಾಂಬಿನೇಷನ್ ಹಂಗೆ ಮಾಡ್ಬೋದು. ನಮಗೆ ರೆಡ್ ಆ್ಯಂಡ್ ವೈಟ್ ಕಲರ್ ಚೆನ್ನಾಗಿರುತ್ತಲ್ಲ, ಸಾರಿ ರೆಡ್ ಆ್ಯಂಡ್ ಗ್ರೀನು, ಹಾಗಾಗಿ. ನಾವು
ಹಂಗೆ ಅಲ್ಲ ನಾಳೆ ಸಂಜೆವರೆಗಾದ್ರೂ ಇರಲಿ ಆ ಬುಟ್ಟಿ ಆ ಟೇಪು ಆಮೇಲೆ ಕಿತ್ತಾಕ್ಬೋದು. ಬೇಡ. ನೋಡಿ ಫೈನಲಿ ಈ ಥರ ರೆಡಿ ಆಯಿತು. ನಾನು ಇಟ್ಕೊಂಡು ನೋಡ್ತೀನಿ. ಹಾಂ ನೋಡ್ಬೇಕಲ್ಲ ಎಳ್ದು ಕಿತ್ತಾಕಿ ನೋಡು ಪರವಾಗಿಲ್ಲ. ಓ ಇಲ್ಲಿ ಬ್ಲೂ ಇದೆ, ಅದು ಸ್ವಲ್ಪ ಕಾಂಟ್ರಾಸ್ಟ್ ಚೆನ್ನಾಗಿ ಕಾಣಿಸ್ಲಿ ಅಂತ ಸೈಡ್ ಬಾರ್ಡ್ರು. ಹಾಸನ್ಗೆ ಹೋಗಿದ್ದಾಗ ಹಾಗೆ ಇದೊಂದು ರೆಡಿ ಮಾಡಿಸ್ಕೊಂಬಂದೆ. ಇದೊಂದು ಸ್ಟ್ಯಾಂಡ್ ಹೋಗಿತ್ತು, 3 ಇದೆಯಲ್ಲ 3ರಲ್ಲಿ ಒಂದು ಹೋಗ್ಬಿಟ್ಟಿತ್ತು. ಅವತ್ತು ಸಿಗಲಿಲ್ಲ, ಹಾಗಾಗಿ ಇವತ್ತು ಮಾಡಿಸ್ಕೊಂಬಂದೆ. ನೋಡಿ ಕಪ್ಪಾಗಿದೆ, ನೋಡಿ ಇದು ಕಪ್ಪಿದೆ. ಆದರೆ ಡೈಲಿ ನಾನು ಯೂಸ್ ಮಾಡೋದ್ರಿಂದ ಡೈಲಿ ಬೆಳಗ್ತಾ ಇದ್ದಾಗ ಒಳ್ಳೆ ಕಲರ್ ಇರುತ್ತೆ. ಬಟ್ ಇದು ಯೂಸ್ ಮಾಡಿರಲಿಲ್ಲ, ಅಲ್ಲಿಂದ ಕಿತ್ತೋಗಿತ್ತಲ್ಲ ಅಂತ ಹಾಗೆ ಬ್ಯಾಗಿಗೆ ಹಾಕಿ ಹಾಗೆ ತೊಗೊಬಂದಲ್ಲ ಇಟ್ಟು ಮತ್ತು ಹಿಂಗಾಗಿದೆ. ಮತ್ತು ಬಿಸಿ ಬಿಸಿ ರೈಸು ಅಥವಾ ಮೊಟ್ಟೆ ಏನಾರು ಹಾಕಿದಾಗ ಈ ಥರ ಆಗುತ್ತೆ. ನನ್ನ ಮಗಳಿಗೆ ತಟ್ಟೆ ಇದು ಡೈಲಿ ಅವಳು ಯೂಸ್ ಮಾಡ್ತಾಳೆ. ಇದು ಮೊಟ್ಟೆ ಎಲ್ಲ ಹಾಕಿದ್ರೆ ಅಥವಾ ಬಿಸಿ ಬಿಸಿದೇನಾದರೂ ಐಟಮ್ಸ್ ಹಾಕಿದಾಗ ಈ ಥರ ಕಪ್ಪಾಗುತ್ತಲ್ಲ ಯಾಕೆ ಅಂತ ಕೇಳಿದೆ. ಅವಾಗ ಅವರಂದರು ಆ್ಯಕ್ಚುಲಿ ಹಂಗೆ ಕಪ್ಪು ಬಂದ್ರೆ ಅದು ಪ್ಯೂರ್ ಬೆಳ್ಳಿ ಅಂತ ಹೇಳಿದರು. ಆ್ಯಕ್ಚುಲಿ ಅವ್ರು ತಗೊಂಡಿದ್ದ ಶಾಪಲ್ಲೇ ನಾನು ಹೋಗಿ ಕೇಳಲಿಲ್ಲ, ಯಾಕಂದರೆ ತಗೊಂಡಿದ್ದೇ ಬೇರೆ ಶಾಪ್ ಇದು, ನಾನು ಹೋಗಿ ಕೇಳಿದ್ದೆ ಬೇರೆ ಕಡೆ. ಅವಾಗ ಅವ್ರು ಆ ಥರ ಹೇಳಿದರು, ಹಾಗಾಗಿ ನಾನು ನಮ್ಮದೇ ಅದನ್ನು ಇರ್ಬೋದೇನು ಅಂತ. ಹಾಗೆ ಇದು 3 ಸ್ಟ್ಯಾಂಡ್ ತೆಗೆಸ್ಬೇಕು ಅಂತ ನಾನು ಮುಂಚೆ ಯಾವಾಗಲೂ ಒಂದ್ಸರಿ ಹೋಗಿದ್ದೆ, ಯಾಕಂದರೆ ಇದು ಊಟದ ತಟ್ಟೆಗೆ ಇದ್ದಿದ್ರೆ ಚೆನ್ನಾಗಿರಲ್ಲ ಅಂದ್ಕೊಂಡು. ಅವಾಗ ಅವ್ರಿಲ್ಲ ಅದಿದ್ರೇ ಚೆಂದ, ಯಾಕಂದರೆ ಬಿಸಿ ಬಿಸಿದ ಏನಾದರೂ ಹಾಕಿದಾಗ ಇಲ್ಲಿ ಆಮೇಲೆ ಅದು ಒಂದೇ ಕಡೆ ಗುಂಡಿ ಆದಂಗೆ ಆಗ್ಬಿಡುತ್ತೆ, ಆಮೇಲೆ ಹಬ್ಲಾಡುತ್ತೆ, ಸರಿಯಾಗಿ ಕೂತ್ಕೊಳ್ಳಲ್ಲ. ಸ್ಟ್ಯಾಂಡ್ ಇದ್ದರೆ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ಇಲ್ಲಾಂದರೆ ಹಿಂಗೆ ಹಬ್ಲಾಡುತ್ತೆ. ಅದಿರಬೇಕು ಅಂದರು, ಹಾಗಾಗಿ ಮತ್ತೆ ಹಾಗೆ ಬಿಟ್ಟು, ಇಲ್ಲಾಂದರೆ ತೆಗೆಸಿವೆ. ಓಕೆ, ಸದ್ಯಕ್ಕೆ ಇವತ್ತಿಗೆ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.